ಸರ್ ನನ್ನ ಹೆಸರು ವೇಣು ಅಂತ. ನಮ್ಮ ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ನಾವು ಈರುಳ್ಳಿ ಬೆಳೆದಿದ್ದೀವಿ, ಒಂದು 3 ಎಕರೆಯಲ್ಲಿ ಬೆಳೆದಿದ್ದೀವಿ. ಸುಮಾರು ಒಂದು 5 ಲಕ್ಷ ಖರ್ಚು ಬಿದ್ದಿದೆ ಸರ್. ಇವಾಗ ಅದನ್ನ ಮಾರಿದ್ರೆ ಮೂಟೆಗೆ 150 ರೂಪಾಯಿ 200 ರೂಪಾಯಿ ಕೇಳ್ತಾ ಇದ್ದಾರೆ. ಅದರಿಂದ ಏನಾದರೂ ಗೌರ್ಮೆಂಟಿಂದ ಪರಿಹಾರ ಆಗಬೇಕಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಇವಾಗ ಮಾರಿದ್ರು 100-150 ರೂಪಾಯಿ ಕೇಳ್ತಾ ಇದ್ದಾರೆ. ಅದು ಅಮ್ಮಮ್ಮ ಅಂದ್ರೆ ಒಂದು 200 ರೂಪಾಯಿ 200 ರೂಪಾಯಿ 250 ರೂಪಾಯಿ ರೇಟ್, ಟಾಪ್ ರೇಟ್ ಅಂದರೆ. ಅದರಿಂದ ನಾವೇನೋ ಸರ್ಕಾರದಿಂದ ಪರಿಹಾರ ಬೇಕಂತ ನಾವು ಕೋರ್ತಾ ಇದ್ದೀವಿ. ಮೂಟೆ ಇದು 700 ಮೂಟೆ ಆಗಿದೆ ಸರ್. ಇದು 4 ಎಕರೆ. 4 ಎಕರೆ ಎಲ್ಲ ಈರುಳ್ಳಿ ಬೆಳೆನೆ. ಎಲ್ಲ ಸಾಲ ಮಾಡಿ ಎಲ್ಲ ಹಾಕಿದ್ವಿ ಸರ್, ಬಂಡವಾಳ ಎಲ್ಲ ಹಾಕಿದ್ದೀವಿ. ಇವಾಗ ಇದು ಮಾರಿದ್ರೆ ಅರ್ಧ ಸಾಲ ಸಹ ಬರಲ್ಲ. ಅದರಿಂದ ನಾವೇನಾದ್ರು ಸಿದ್ದರಾಮಯ್ಯ ಸರ್ಕಾರದಿಂದ ಏನಾದ್ರು ಘೋಷಣೆ ಮಾಡ್ಬೇಕಂತ ನಾವು ಕೋರ್ತಾ ಇದ್ದೀವಿ. ರಾಜ್ಯ ಮತ್ತು ಕೇಂದ್ರದಿಂದ ಎರಡರಿಂದನೂ ನಾವು ಏನಾದರೂ ಪರಿಹಾರ ಕೊಡಬೇಕು, ಇಲ್ಲ ಎಕ್ಸ್ಪೋರ್ಟ್ ಏನಾದ್ರು ಇದು ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ ಗೌರ್ಮೆಂಟಿಂದ. ಅದೇ ನೋಡ್ತೀವಿ ಸರ್, ಇನ್ನೂ ಒಂದು 15 ದಿನ ನೋಡ್ತೀವಿ. ಮುಂದಿನ ದಿನಗಳು ಏನಾದರೂ ಇದು ಪರಿಹಾರ ಕೊಟ್ಟಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ಬೆಂಗಳೂರಲ್ಲಿ ಬಂದು ಅಲ್ಲಿ ವಿಧಾನಸೌಧ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂದರೆ ರೈತರೆಲ್ಲ ಸೇರಿಕೊಂಡು ಎಲ್ಲ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. 15 ದಿನ ಒಳಗಡೆ ಅದೇ ಈರುಳ್ಳಿ ಮೂಟೆ ತುಂಬ್ಕೊಂಡು ಬಂದು ಅಲ್ಲಿ ವಿಧಾನಸೌಧ ಮುಂದೆ ಹಾಕ್ಬಿಟ್ಟು ಎಲ್ಲ ರೋಡಲ್ಲಿ ಹಾಕಿ ಎಲ್ಲ ಪ್ರಿಪೇರ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಇವಾಗ ಯಾವ ಥರ ಸರ್ ಈ ತೋಟ ನೀವು ಮಾಡಿಬಿಟ್ಟಿದ್ದೀರಾ? 2,000 ಮಾರಿದ್ದೀವಿ. 1.5 ಎಕರೆ. ಅಲ್ಲೊಂದು ಒಳ್ಳೆ ನೋಡಿ ಸರ್, ಅವ್ರಿಗೆ ಮಾಡ್ಬೇಕು ಅಲ್ಲೈತೆ ಆ ಕಡೆ